ಬೇರೆದಾರು ದೊಡ್ಡದು ಅನಿಸ್ತಿರ್ಬೋದು, ಬಟ್ ಅವ್ರಿಗೆ ಮಾತ್ರ ಭಾಳ ದೊಡ್ಡದನ. ಆ ಹೆಣ್ಮಕ್ಳಿಗೆ ಪಾಪ ಅಂಥ ಪರಿಸ್ಥಿತಿ ಒಳಗೆ ಇರ್ತಾರೆ. BPL ಅಂದರೆ ಬಿಲೋ ಪಾವರ್ಟಿ ಲೈನ್ದಾಗ ಇರ್ತಾರೆ ಅವರು. ಆ ಬಡತನ ಜನಕ್ಕೆ ಇದು ಮುಟ್ಲಿಲ್ಲ ಅಂದರೆ ಅವರು ಆ ಮಾತುಗಳನ್ನು ಜನರನ್ನು ಮಾತಾಡ್ತಾ ಹೋಗ್ತಾರೆ. ಅದನ್ನು ಕ್ಯಾಚ್ ಮಾಡಿ ಇವತ್ತು BJPಗರು JDSದವರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕು ನೇರವಾಗಿ. ಅದನ್ನು ಬಿಟ್ಟು ನೀವು ಮತ್ತೇನೋ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಯಾರೂ ಸಹನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಕೇವಲ ಹೆಣ್ಣು ಮಗಳು ಅನ್ನುವಂಥ ಒಂದೇ ಕಾರಣದಿಂದ 5,000 ಕೋಟಿ ರೂಪಾಯಿಗಳು ಎಲ್ಲಿ ಹೋದ್ರು ಅನ್ನೋದನ್ನು ಕೇಳೋದು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಮುಖ್ಯ ಗುರಿ ಇರೋದು 2028 ಇಲೆಕ್ಷನ್ ಗೆಲ್ಲೋದ್ರೆ ಅವರೇನಪ್ಪ ಭಾಳ ಪ್ರಾಮಾಣಿಕವಾಗಿದ್ದಾರೆ, ಅವ್ರು ಜನಕ್ಕೆ ಸಲುವಾಗಿ ಹೋರಾಟ ಮಾಡ್ತಾರೋ ಅವರು ಎಂದೂ ಮಾಡ್ತಿದ್ರು ಗ್ಯಾರಂಟಿ. ಅದನ್ನು ಅದೂ ಇಲ್ಲ, ಕಡೆಗೆ ಉದ್ಯೋಗ ಸೃಷ್ಟಿ ಆಗುವಂಗೆ ಮಾಡ್ತಿದ್ರು. ಈಗೆಲ್ಲ ಸಾಕಷ್ಟು ಚರ್ಚೆನೂ ಮಾಡಿದ್ರು ಉದ್ಯೋಗ ಸೃಷ್ಟಿ ಮಾಡೋದು ಏನು ಮಾಡ್ಬೇಕಂತೇಳಿ. ಅದು ಯಾರ ತಲೆಯಲ್ಲೂ ಇಲ್ಲ, ಅವ್ರು ಮಾಡ್ಲಿಕ್ಕೆ ಆ ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅದು ಕಷ್ಟದ ಕೆಲಸ ಅದ, ದುಡಿಯೋ ಕೆಲಸ ಅದ್ರಿ. ಎಲ್ಲರೂ ಉದ್ಯೋಗ ಸಿಗಬೇಕಾದ್ರೆ ಇವತ್ತು ರೈತರಿಗೆ ಮಾರ್ಕೆಟ್ ಕೊಡಬೇಕಾಗಿದೆ. ರೈತ ಮಾರ್ಕೆಟ್ ಅದು ನೀರಾವರಿ ಆಗ್ಬೇಕು, ಅದ್ರ ಜೊತೆ ಪ್ರತಿಯೊಬ್ಬ ಎಜುಕೇಷನ್ ಆಗ್ಬೇಕು, ಮುಖ್ಯವೂ ಬೇಕಾಗಿದ್ದು. ಅದನ್ನು ಬಿಟ್ಟು ಇವತ್ತು ನಾವು ಗೃಹಲಕ್ಷ್ಮಿಗೆ 2,000 ಕೊಡ್ತೀವಿ, ನಿರುದ್ಯೋಗಿಗೆ ಅಷ್ಟು ಅಮೌಂಟ್ ಕೊಡ್ತೀವಿ, ಅದೇ ಕಾಲಕ್ಕೆ ಬಸ್ ಫ್ರೀ ಕೊಡ್ತೀವಿ, ಅದೇ ಕಾಲಕ್ಕೆ ನಮ್ಮ ಕರೆಂಟ್ ಫ್ರೀ ಕೊಡ್ತೀವಿ, ಇಂಥವೆಲ್ಲ ನಾವು ಘೋಷಣೆ, ಅಕ್ಕಿ ಫ್ರೀ ಕೊಡ್ತೀವಿ. ಈ ಘೋಷಣೆಗಳಿಂದಾಗೆ ಸರ್ಕಾರಕ್ಕೆ ಭಾರ ಬೀಳ್ತದೆ. ಆ ಭಾರ ತುಂಬಿಸಲು ಸರ್ಕಾರ ಏನು ಮಾಡಬೇಕಾಗಿದೆ, ಟ್ಯಾಕ್ಸನ್ನು ಹೆಚ್ಚು ಮಾಡಬೇಕಾಗ್ತದೆ, ತುಟ್ಟಿ ಆಗ್ತದೆ ಮಾರ್ಕೆಟ. ಒಂದು ಕಡೆಯಿಂದ ಕೊಡೋದು, ಒಂದು ಕೈಯಿಂದ ಇನ್ನೊಂದು ಕಡೆಯಿಂದ ಅದಕ್ಕೆ ಸ್ಕೂಲ್ ಅಂತ ಒಂದು ವ್ಯವಹಾರಗಳೇ ನಡೀತಾ ಇರ್ತಾವೆ. ಹೀಗೆಲ್ಲ ಇರೋದ್ರಿಂದ ಇವತ್ತು ನಮ್ಮ ಟ್ಯಾಕ್ಸನ್ನು ನಮ್ಮ ಜನಕ್ಕೆ, ನಮ್ಮ ಬಡವರಿಗೆ ಹಂಚುವಲ್ಲ